ಭಾರತೀಯ ಕ್ರೀಡಾ ಅಭಿವೃದ್ಧಿಯಲ್ಲಿ ಪ್ರಮುಖ ಸವಾಲುಗಳು ಯಾವುವು? ಭಾರತದ ಪ್ರಗತಿಯಲ್ಲಿ ಕ್ರೀಡೆಯನ್ನು ಕೇಂದ್ರ ಹಂತಕ್ಕೆ ಕೊಂಡೊಯ್ಯುವ ಉದ್ದೇಶ ಹೆಚ್ಚುತ್ತಿರುವುದನ್ನು ನಾವು ನೋಡಿದ್ದರೂ, ಏಕೀಕೃತ ವ್ಯವಸ್ಥೆ ಚಾಲಿತ ವಿಧಾನವು ಈ ಉದ್ದೇಶಕ್ಕೆ ಮತ್ತಷ್ಟು ಮಾರ್ಗದರ್ಶನ ನೀಡುತ್ತದೆ. ಈ ತಿಳುವಳಿಕೆಯು ಸ್ಪೋರ್ಟ್ಸ್ ಫಾರ್ವರ್ಡ್ ನೇಷನ್ ಎಂಬ ಮಾನದಂಡ ವರದಿಯ ಅಭಿವೃದ್ಧಿಗೆ ಕಾರಣವಾಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸ್ಪೋರ್ಟ್ಸ್ ಅಂಡ್ ಸೊಸೈಟಿ ಆಕ್ಸಿಲರೇಟರ್ ಭಾರತದ ಕ್ರೀಡಾ ಮಹತ್ವಾಕಾಂಕ್ಷೆಗಳನ್ನು ಉತ್ತೇಜಿಸಲು ಪ್ರಮುಖ ಉದ್ಯಮಿಗಳನ್ನು ರೂಪಿಸುವ ಉದ್ದೇಶದಿಂದ ಈ ವರದಿಯನ್ನು ಸಿದ್ಧಪಡಿಸಿವೆ. ವರದಿಯು ಕ್ರೀಡಾ ಪರಿಸರ ವ್ಯವಸ್ಥೆಯ ಬೆಳವಣಿಗೆಗೆ 4 ಸ್ತಂಭಗಳನ್ನು ಗುರುತಿಸುತ್ತದೆ. ಇವುಗಳಲ್ಲಿ ವಾಣಿಜ್ಯ, ತಂತ್ರಜ್ಞಾನ, ಕಾರ್ಯಕ್ಷಮತೆ ಮತ್ತು ಸಾಮಾಜಿಕ ಪರಿಣಾಮ ಸೇರಿವೆ. ಈ ಪ್ರತಿಯೊಂದು ಸ್ತಂಭಗಳನ್ನು ಉದ್ಯಮದ ನಾಯಕರ ಪ್ರಮುಖ ಅಭಿಪ್ರಾಯಗಳ ಆಧಾರದ ಮೇಲೆ ಸಮಗ್ರವಾಗಿ ಸಂಶೋಧಿಸಲಾಗಿದೆ ಮತ್ತು ಕ್ರೀಡೆಯನ್ನು ಮುನ್ನಡೆಸುವ ಮತ್ತು ರಾಷ್ಟ್ರೀಯ ಪ್ರಗತಿಯ ಪ್ರಮುಖ ಚಾಲಕವಾಗಿ ಇರಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಒಗ್ಗಟ್ಟಿನ 10 ಹಂತದ ಮಾರ್ಗಸೂಚಿಗೆ ಅಡಿಪಾಯವನ್ನು ರೂಪಿಸುತ್ತದೆ. ಭಾರತವನ್ನು ಕ್ರೀಡಾ ಫಾರ್ವರ್ಡ್ ರಾಷ್ಟ್ರವಾಗಿ ನೋಡುವುದು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಬಹಳಷ್ಟು ಅರ್ಥವನ್ನು ನೀಡುತ್ತದೆ ಮತ್ತು ಇದು ಕ್ರೀಡಾ ಶಕ್ತಿ ಕೇಂದ್ರವಾಗುವ ಪ್ರಯಾಣದ ಬಗ್ಗೆ ದೇಶೀಯ ಕ್ರಿಕೆಟ್ IPL ಮತ್ತು ಈಗ WPL ಕ್ರೀಡೆಯಾಗಿ ಕ್ರಿಕೆಟ್ ಒಟ್ಟಾರೆ ದೃಢವಾದ ವ್ಯವಸ್ಥೆಯಿಂದ ಹೇಗೆ ಪ್ರಯೋಜನ ಪಡೆದಿದೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿವೆ. ದೇಶೀಯ ಮಹಿಳಾ ಆಟಗಾರ್ತಿಯರು ಈಗ ಸ್ವತಂತ್ರವಾಗಿ ಪ್ರದರ್ಶನ ನೀಡಲು ಶಕ್ತರಾಗಿದ್ದಾರೆ ಮತ್ತು WPL ನಂತಹ ಪಂದ್ಯಾವಳಿಗಳೊಂದಿಗೆ ಸರಿಯಾದ ಮಾನ್ಯತೆಯನ್ನು ಪಡೆಯುತ್ತಿದ್ದಾರೆ. ಅಂತೆಯೇ ಇತರ ವಿಭಾಗಗಳಿಂದ ಬರುವ ಈ ರೀತಿಯ ಕಥೆಗಳನ್ನು ನೋಡುವುದು ಸ್ಫೂರ್ತಿದಾಯಕವಾಗಿರುತ್ತದೆ. ಭಾರತದಾದ್ಯಂತ ಕ್ರೀಡೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಲು RCBಯೊಂದಿಗಿನ ಈ ಆಂದೋಲನ ಭಾಗವಾಗಲು ನನಗೆ ಸಂತೋಷವಾಗಿದೆ. ಹೆಚ್ಚಿನ ಹುಡುಗಿಯರು ಆಯ್ಕೆಯಿಂದ ಕ್ರೀಡೆಗಳನ್ನು ಆಡುವುದನ್ನು ಮತ್ತು ಯಶಸ್ಸನ್ನು ಕಂಡುಕೊಳ್ಳುವುದನ್ನು ನೋಡಲು ನಾನು ಬಯಸುತ್ತೇನೆ. ನಾವು ನಮ್ಮ ಯಶಸ್ಸನ್ನು ಹಂಚಿಕೊಳ್ಳಲು ಮತ್ತು ಕ್ರೀಡೆಯನ್ನು ಸಕಾರಾತ್ಮಕ ಬದಲಾವಣೆಗೆ ಚಾಲಕವಾಗಿ ಬಳಸಿದರೆ ಅದು ನಿಜವಾಗಿಯೂ ಪರಿಣಾಮ ಬೀರುತ್ತದೆ ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕಿ ಸ್ಮೃತಿ ಮಂದಾನ ಹೇಳಿದರು. It's always good to see people investing in sport overall in India, so really positive signs for the country. I think sport, as you said, sports forward nation. I think I'm really looking forward to it, and yeah, I think when I started, I think whenever we say that nowadays we sound old, but yeah, when I picked up bat and ball, well, I think the only thing which definitely works for me is like. At that age, when you start playing, I don't think anyone really thinks that, oh, I want to play this, I want to play for the nation, or I want to get medals. I think you just start for the passion, and I think that's the most important thing. And the only message I would say that which always helps me is try and enjoy each and everything. And sometimes things are not going to work out. Maybe there'll be studies or something or whatever. I don't know what will happen at that age, but if you have passion, I think, and if you enjoy what you're doing, not only what you do on the field, even off the it, I think magic happens. So just stick by it, keep doing it day in day out. I think things work out.